ಗವರ್ಮೆಂಟ್ ಲ್ಯಾಂಗ್ವೇಜ್ ಅದರಲ್ಲಿ ಐಸೋಮೆಟ್ರಿಕ್ ಅಂತ ಹೌದು ಸರ್, ಇದು ಬ್ಲಾಂಕೆಟ್ ಆದ್ರೂ ಸಮ್ ಹೈಟಿಂಗ್ ಪಿಲ್ಲೋ ಆದ್ರೂ ಓಕೆ. Okay. ಓಕೆ, ಹಿಂಗೆ ಹಿಂಗೆ ಪ್ರೆಸ್ ಮಾಡಿ ಪಾದ ಹಿಂದೆ ತೆಗೋಬೇಕು ಸರ್. ಹಿಂಗೆ ಹೋಲ್ಡ್ ಮಾಡಿ ಸರ್, ಹೋಲ್ಡ್ ಮಾಡಿ, ಹಂಗೆ ಹೋಲ್ಡ್ ಮಾಡಬೇಕು. 1 2 3 4 5 ರಿಲ್ಯಾಕ್ಸ್ ಸರ್. ಮತ್ತೆ 1 2 3 4 5 ರಿಲ್ಯಾಕ್ಸ್. ಮತ್ತೆ ಸರ್ 1 2 3 4 5 ರಿಲ್ಯಾಕ್ಸ್. ಮತ್ತೆ ಸರ್ 1 2 3 4 5 ರಿಲ್ಯಾಕ್ಸ್. ಒನ್ ಮೋರ್ ಟೈಮ್ ಸರ್. 1 2 3 4 5 ರಿಲ್ಯಾಕ್ಸ್. ಮತ್ತೆ 1 2 3 4 5 ರಿಲ್ಯಾಕ್ಸ್. ಒನ್ ಮೋರ್ ಟೈಮ್ ಸರ್. 1 2 3 4 5 ರಿಲ್ಯಾಕ್ಸ್. ಒನ್ ಮೋರ್ ಟೈಮ್ ಸರ್. 1 2 3 4 5 ರಿಲ್ಯಾಕ್ಸ್. 1 2 3 4 5 ರಿಲ್ಯಾಕ್ಸ್. ಲಾಸ್ಟ್ ಒನ್ ಮೋರ್. 1 2 3 4 5. ಈ ಥರ ಎಷ್ಟೇ ಮಾಡಬೇಕು? 10 ಟೈಮ್ಸ್. 10 ಟೈಮ್ಸ್. ಹೌ ಮೆನಿ ಟೈಮ್ಸ್ ಇದೆ? 3 ಟೈಮ್ಸ್. ಓಕೆ, ಇವಾಗ ಸೇಮ್ ಅದೇ ರೀತಿ ಇಲ್ಲಿ ಪ್ರೆಸ್ ಮಾಡಬೇಕು ಸರ್. ಪ್ರೆಸ್ ಮಾಡಿ 5 ಸೆಕೆಂಡ್ಸ್ ಹಾಗೆ ಹೋಲ್ಡ್ ಮಾಡಬೇಕು. ಇವಾಗ ಮಾಡಿದ್ರಲ್ಲ ಅದೇ ಥರ ಮಾಡಿ ಸರ್. ಪ್ರೆಸ್ ಮಾಡಿ ಕಾಲನ್ನು ಸ್ಟ್ರೈಟಾಗಿರ್ಬೇಕು ಸರ್, ಸ್ಟ್ರೈಟಾಗಿರಬೇಕು. ಪ್ರೆಸ್ ಮಾಡಿ ಹಂಗೆ ಪ್ರೆಸ್ ಮಾಡಿದ್ರಲ್ಲ ಆವಾಗ ಪಾದನೇ ಹಿಂದೆ ತಗೋಬೇಕು ಈ ಥರ. ಆ ಥರ 1 2 3 4 5 ರಿಲ್ಯಾಕ್ಸ್. ಮತ್ತೆ 1 2 3 4 5 ರಿಲ್ಯಾಕ್ಸ್. ಮತ್ತೆ ಸರ್ 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 1 2 3 4 5 ರಿಲ್ಯಾಕ್ಸ್. ಒನ್ ಮೋರ್ ಟೈಮ್. 1 2 3 4 5 ರಿಲ್ಯಾಕ್ಸ್. ಅದೇ ರೀತಿ ಮತ್ತೆ ಫಸ್ಟ್ ಒನ್ ಇಲ್ಲಿ ನಾವು ಇಟ್ಟಿದ್ದಲ್ಲಿ ಫಸ್ಟ್ದು ಇಲ್ಲಿ ಪಾದ ಹಿಂದೆ ಮಾಡಿದ ಅದು ಇಟ್ಟಿದ್ದು ಹಿಂಡಿ ಆಂಕಲ್ ಕೆಳಗಡೆ ಇಟ್ಟಿದ್ದು. ಹಿಂಡಿ ಕೆಳಗೆ. ಇವಾಗ ನೀ ಆಂಕಲ್ ಕೆಳಗಡೆ, ನೀ ಕೆಳಗಡೆ ಅಲ್ಲ, ಹೀಲ್ ಕೆಳಗಡೆ ಅಂದ್ರೆ ಆಂಕಲ್ ಕೆಳಗಡೆ. ಆಂಕಲ್ ಅಂದ್ರೆ ಇದೆ ಸರ್, ಇದು ಹೀಲ್ ಕೆಳಗಡೆ ಗೆಜ್ಜೆ ಹಾಕತ್ತೇವಲ್ಲ ಇದು. ಆಂಕಲ್ ಗೆಜ್ಜೆ ಹಾಕತ್ತೇವಲ್ಲ ಇದೆ ಸರ್, ಹೀಲ್ ಕೆಳಗಡೆ ಇಟ್ಟಿದ್ದೀವಿ. ಹೀಲ್ ಕೆಳಗಡೆ ಇಟ್ಟು ಈ ಥರ ಪ್ರೆಸ್ ಮಾಡಿ ನೀವು ಪಾದ ಹಿಂದೆ ತಗೊಂಡಿದ್ರ, ಅದು ಒಂದು ಸರ್. ಇದು ಇವಾಗ ನೀ ಕೆಳಗಡೆ ಇಟ್ಬಿಟ್ಟು ಸೇಮ್ ಅದೇ ಥರ ಪ್ರೆಸ್ ಮಾಡಿ ಜಸ್ಟ್ ಬಿಡೋದಿಲ್ಲ. ಜಸ್ಟ್ ಬಿಡೋದು. ಓಕೆ, ಸೇಮ್ ಮತ್ತೆ ಮಾಡಿ ಸರ್. ಮತ್ತೆ ಪ್ರೆಸ್ ಆ್ಯಂಡ್ ಪಾದ ಹಿಂದೆ ತಗೊಳ್ಳಿ. 1 2 3 4 5 ರಿಲ್ಯಾಕ್ಸ್. ಮತ್ತೆ ಸರ್ 1 2 3 4 5 ರಿಲ್ಯಾಕ್ಸ್. ಮತ್ತೆ ಸರ್ 1 2 3 4 5 ರಿಲ್ಯಾಕ್ಸ್. ಮತ್ತೆ ಸರ್ 1 2 3 4 5 ರಿಲ್ಯಾಕ್ಸ್. ಒನ್ ಮೋರ್ ಟೈಮ್. 1 2 3 4 5 ರಿಲ್ಯಾಕ್ಸ್. ಒನ್ ಮೋರ್ ಟೈಮ್ ಸರ್. 1 2 3 4 5 ರಿಲ್ಯಾಕ್ಸ್. And automatically the lower back is coming little bit above. Okay, ಅದು ಒಂದು ನೀವು ಸ್ಟ್ರೆಚ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀರಲ್ಲ ಮಸಲ್ಸ್ಗೆ. That's okay, that's not formidable. ಇವಾಗ ಲೋಯರ್ ಬ್ಯಾಕ್ ಸೇಮ್ ಅದೇ ಥರ ಹೋಲ್ಡ್ ಮಾಡಿ ಸರ್. ಈ ಥರ ಹೋಲ್ಡ್ ಮಾಡಿ 5 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಈ ಪಾರ್ಟ್ನೇ ಸೇಮ್ ಈ ಥರ ಸೇಮ್ ಕಾಂಟ್ರಾಕ್ಟ್ ಮಾಡಿ ಈ ಥರ. ಎಸ್ 1 2 3 4 5 ರಿಲ್ಯಾಕ್ಸ್. ಮತ್ತೆ ಸರ್ ಅದೇ something like we hold the stools or something like that. 1 2 3 4 5 ರಿಲ್ಯಾಕ್ಸ್. ಮತ್ತೆ 1 2 3 4 5 ರಿಲ್ಯಾಕ್ಸ್. ಮತ್ತೆ ಸರ್ 1 2 3 4 5 ರಿಲ್ಯಾಕ್ಸ್. ಮತ್ತೆ ಸರ್ 1 2 3 4 5 ರಿಲ್ಯಾಕ್ಸ್. ಮತ್ತೆ 1 2 3 4 5 ರಿಲ್ಯಾಕ್ಸ್. ಮತ್ತೆ ಸರ್ 1 2 3 4 5 ರಿಲ್ಯಾಕ್ಸ್. ಒನ್ ಮೋರ್ ಟೈಮ್. 1 2 3 4 5 ರಿಲ್ಯಾಕ್ಸ್. ಇದು 10 ಟೈಮ್ಸ್ ಸರ್. ಇದು ವೇಟ್ ಕಪ್. ಇದು ಸೇಮ್ ಪಾದ ಮುಂಚೆ ಫೋಲ್ಡ್ ಮಾಡಿದ್ರಲ್ಲ ಆ ಥರ ಒಂದು 5 ಟೈಮ್ಸ್ ಮಾಡಿ ಸರ್. ಪ್ರೆಸ್ ಮಾಡಿ. ಇಲ್ಲ ಈ ಥರ ಪಾದ ಹಿಂಗೆ ಫೋಲ್ಡ್ ಮಾಡಬೇಕು, ಹಿಂಗೆ ಸ್ಟ್ರೈಟಾಗಿ ಇಟ್ಟಿದ್ರೆ ಅದು ಕಂಪ್ಲೀಟ್ ಕೆಳಗಡೆ ಇಡಬೇಕು. ಈ ಥರ ಒಂದು 5 ಟೈಮ್ಸ್. ಒಂದು ಹಿಂಗೆ ಸ್ಕ್ರಾಪ್ ಮಾಡ್ಬೋದು, ಹಂಗೆ ಈ ಥರ ಮಾಡ್ಬೋದು. ಸೇಮ್ ಸರ್. అలాగే ಕಾಲು ಫಸ್ಟು ಇಲ್ಲಿ ಫುಲ್ ತಗೊಳ್ಳಿ, ಆಮೇಲೆ ಬೇಕಂದ್ರೆ ಇಫ್ ಆಗಿದ್ರೆ ಕಾಲು ಸ್ಟ್ರೈಟಾಗಿ ಇಡಿ, ಆಗಿಲ್ಲ ಅಂದರೆ ದೆನ್ ಯು ಕ್ಯಾನ್ ಪುಟ್ ಇಟ್ ಈ ಥರ ಮಾಡಿ. This are okay. Straight down. No, without any weight only, I am not possible to put it. With weight, it's still Try problematic. sir, try sir. Weight ತೆಗಿದೆ. ಏನಕ್ಕೆ ಸರ್? ನಾನು ಹೇಳ್ತೀನಿ ನೀನು ಕ್ವಶನ್. Without weight only, I am facing it difficult. So will you not be increasing my problem? No. The thing is, these are all weight strengthening exercise. ಇದು ಏನಕ್ಕಾಗಿದೆ ಟು ಸ್ಟ್ರೆಂಥನ್ ದ ಮಸಲ್ಸ್. ಓಕೆ, ಆ್ಯಕ್ಚುಲಿ ನಿಮಗೆ ಪ್ರಾಬ್ಲಮ್ ಇದ್ದರೆ ಕಾಲು ಮೇಲೆ ತಗೊಳ್ಳೋಕ್ಕೆ ಆಗಲ್ಲ. ಇಫ್ ವೇಟ್ ಅಪ್ ಆಗಿದ್ರೂ ಯು ಆರ್ ಟೇಕಿಂಗ್ ಟು ಎಂಡ್ ರೇಂಜ್ ಅಂದರೆ ದೇರ್ ಇಸ್ ನೋ ಪ್ರಾಬ್ಲಮ್, ತಗೊಳಕ್ಕಾಗುತ್ತೆ. ಸೊ ವೆಲ್ ಗೋಯಿಂಗ್ ಡೌನ್ ನಾಟ್ ಇಶ್ಯೂ ಈಸ್ ಡೌನ್ ಈ ಥರ ಡೌನ್ ಸರ್. ಯಾ ಏನು ಮಾಡಬೇಕು ಇವಾಗ? ಮತ್ತು ಇದು 5 ಟೈಮ್ಸ್
ತಗೋಬೇಕಾ? ಹಾಂ ತಗೊಳ್ಳಿ. ಅಂದರೆ ಹೆಂಗೆ ತಗೋಬೇಕಾ? ಹಾಂ ಸರ್ ಹಾಂ ಸರ್ ಹೌದಿದೆ ಸರ್ ನಿಧಾನ ಫಾಸ್ಟ್ ಏನು ಬೇಡ ನೋಡಿ ಸರ್ ಬೇಕಂದರೆ ಈ ಥರ ಸರ್ ಸ್ಲೋ ಆಗಿ ಈ ಎಜ್ಜಿಗೆ ತಗೊಳ್ಳಿ ಫುಲ್ ಸ್ಲೋ ಆಗಿ ನಿಧಾನ ಕೆಳಗಡೆ ಇಡಿ ಸಾಕು. You show me in the left hand. Yes. Practice. Yes. No, that I can do it. Huh? You show me whether I'm doing right or not. Yeah, sure. In the left, Do then it. I can repeat in the right. Do it. ಹಾಂ ಸ್ವಲ್ಪ ಕೆಳಗಡೆ ಇಡಬೇಕು ಸಪೋರ್ಟ್ ತಗೋಬೇಕು ಆ್ಯಂಕಿಲ್ ಕೆಳಗಡೆ ಎಕ್ಸಾಕ್ಟ್ಲಿ ಇವಾಗ ತಗೊಳ್ಳಿ ಸರ್ ಇವಾಗ ತಗೊಳ್ಳಿ ಡೆಫಿನೆಟ್ ಹಾಂ ಇದು ಹಾಂ ಅದೇ Okay, ಎತ್ತಕ್ಕಾಗ್ತಿಲ್ಲ. ಸರ್ ಮುಂಚೆ ಮಾಡಿದ್ರಲ್ಲ ಸರ್ ಇವಾಗ ಮಾಡಿದ್ರಲ್ಲ Maybe you little bit assisted me ಅಂತ ಕಾಣುತ್ತೆ. ನೋ ಯು ಕ್ಯಾನ್ ಸರ್ ಮಾಡಿ ಒಂದ್ಸಲ ನೋಡಿ ಸರ್ ಹಾಂ ನೋಡಿ ಬಟ್ ನಿಧಾನಕ್ಕೆ ಮಾಡಿ ಅಲ್ಲ, that is not possible. ಅದ ಹತ್ರ ಅದು ಗ್ರಾವಿಟಿಯಿಂದ ಹತ್ರ ಎಳ್ಕೊಂಡು ಬಂದ್ಬಿಡುತ್ತೆ ಒಂಥರ ಇವಾಗ ಒಂದು ಕಲ್ಲು ಕಟ್ಬಿಟ್ಟು ನೀವು ಬಾಲ್ಗೆ ಹಾಕೋಣ ಹೆಂಗಾಗುತ್ತೋ ಹಂಗೆ ಆಗ್ತದೆ. ಸೊ ಅದಕ್ಕೆ ಸರ್ ನಾನು ಏನಂದೆ ಏರ್ ಲೈಕ್ ಅಗೇನೆಸ್ಟ್ ಗ್ರಾವಿಟಿ ಬೇಡ ಇಲ್ಲಿಂದಾನೆ ಕೆಳಗಡೆ ವಿತ್ ಈ ಬೆಡ್ ಮೇಲೆ ಟಚ್ ಮಾಡಿಬಿಟ್ಟು ಹಿಂಗೆ ಕೆಳಗಡೆ ಅದೇ ನಾನು ಹೇಳಿದ್ದು ಅದೇ ಸ್ಕ್ರಾಪ್ ಮಾಡಿದ್ರೆ ಓಕೆ ಅಂತ ಚೆನ್ನಾಗಿ ಈ ಥರ ಹಾಂ ಸರ್ ಮಾಡಿ ಸ್ಕ್ರಾಪಿಂಗ್ ಆಕ್ಷನ್ ಆಗುತ್ತೆ. Yes. ಬಟ್ ಐ ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಇಟ್ ಇನ್ ದ ಏರ್. ಅದಕ್ಕೆ ಸ್ಕ್ರಾಪಿಂಗ್ ಥರನೇ ಮಾಡಿ ಹಾಂ ಮಾಡಿ ಇನ್ನು ಸ್ವಲ್ಪ ಹಿಂಗೆ ತಗೊಳ್ಳಿ ಹಾಂ ಕೆಳಗಡೆ ಹಂಗೆ ಕೆಳಗಡೆ ಇಡಿ ಸರ್ ಹಂಗೆ ಕೆಳಗಡೆ Can I use my left leg to put it to back side? ವಿತ್ ರೈಟ್ ಲೆಗ್ ಅಲ್ಲಲ್ಲ, now I need your assistance. ಗಾಡಿ ಸರ್ Or I have to do it myself ಅಂದ್ರೆ Yourself. I'm talking about possibility of me doing alone ಅಂದ್ರೆ now can I use my left leg and I can take this like this? Why can't you try alone like without using that leg sir? ಈಗ ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನಗೆ. ದಟ್ ಇಸ್ ನಾಟ್ ನೋ ಸರ್ ಆಗುತ್ತೆ ಮುಂಚೆ ಮಾಡಿದ್ರು ಒಂದ್ಸಲ ಮಾಡಿ ಕೆಳಗಡೆ ಮಾಡಿ ಕೆಳಗಡೆ ನಿಧಾನ ಕೆಳಗಡೆ ನಿಧಾನ ಹಾಂ ಇವಾಗ ಡಿಫಿಕಲ್ಟ್ ಇದೆಯಾ ತುಂಬ ಇದೆಯಾ ಹಾಂ ಒಂದೊಂದು ಸರಿ ಡಿಫಿಕಲ್ಟ್ ಇದ್ರೆ ದೆನ್ ಒಂದೇ ಸರಿ ಕಾಲಿಂದಲ್ಲ ಫಾರ್ ಎಕ್ಸಾಂಪಲ್ ಕಾಲಿಂಗ್ ಇಟ್ಟಿದ್ರಲ್ಲ ಈ ಕಾಲಿಂದ ಆ್ಯಕ್ಚುಲಿ ಅಟ್ ಹೋಮ್ ಇಫ್ ಎನಿವನ್ ಇಸ್ ದೇರ್ ಟು ಹೆಲ್ಪ್ ಯು ಓಕೆ ಇಫ್ ನಾಟ್ ಹಂಗೆ ಏನಿಲ್ಲ ಬೇಡ ಸರ್ ಈ ಕಾಲಿಂದ ಜಸ್ಟ್ ಹಂಗೆ ಪುಷ್ ಮಾಡಿ ನಿಧಾನಕ್ಕೆ ಹಾಂ ಆ ಥರ ಪುಷ್ ಮಾಡಿ ಏನಾಗಿ ಓಕೆ ಹಾಂ ಆ ಥರ ನಿಧಾನಕ್ಕೆ ಹಾಂ ಹಾಂ ಬಸ್ ಆ ಥರ ಓಕೆ ಹಾಂ ಬಟ್ ವೈಲ್ ಟೇಕಿಂಗ್ ಅಪ್ ಯು ಕ್ಯಾನ್ ಟೇಕ್ ವಿತೌಟ್ ಲೆಗ್ ಸಪೋರ್ಟ್ ವೈಲ್ ಗೋಯಿಂಗ್ ಡೌನ್ ಓನ್ಲಿ ಐ ಆಮ್ ಟೆಲಿಂಗ್ ಯು Okay. ಯಾ ಹಾಂ ಈ ಥರ ಓಕೆ ಸರ್ now I take ಹಾಂ it ಟೇಕ್ out. ಈಸಿ ಹಾಂ ಹಾಂ ಟೇಕ್ ಬೈ Take it out. ಯಾ ಓಕೆ ಸರ್ ಹಾಂ ಈ ಥರ 5 times ಮಾಡಿ So ಇದಕ್ಕೆ if I am able to do at home, should I go to Ramaya or I can do it in the home only 3 times? ನಿಮ್ಗೆ ಆಗ್ತಾ ಇದ್ರೆ ನೀವು ಮಾಡ್ಕೋಬೋದು ಸರ್ ಇಲ್ಲಿ ಮನೇಲಿ if ಆಗಿಲ್ಲ ಅಂದರೆ ದೆನ್ ಯು ಗೋ ಟು ರಾಮಯ್ಯ But this is possible ಅಲ್ವಾ? ಇದು ಪಾಸಿಬಲ್ ಅದೇ ಹೇಳ್ತಾರೆ ಓಕೆ, ಅದೇ ಡಾಕ್ಟರ್ ಹೇಳಿದ್ದು ತೋರಿಸ್ತಾರೆ, ನೀವು ಹೋಗ್ಬಿಟ್ಟು ಮನೆಯಲ್ಲೇ ಮಾಡಿ ಅಂತ ಹೇಳಿದ್ರು. ಎಸ್ ಆಮೇಲೆ ಇದು ಈ ಸೈಡ್ ಮಾಡೋಕ್ಕಾಗತ್ತಾ ಈ ಥರ ಅದಾಗುತ್ತೆ. ಆಗುತ್ತಾ ಹೇಳ್ಕೋಬೇಕಾಗ್ತದೆ. ಓನ್ಲಿ ಅಪ್ಪಾಗಲ್ಲ ನನಗೆ. ಅದಕ್ಕೆ ಅವಾಗ ಮ್ಯಾಮ್ ಸಪೋರ್ಟ್ ಆದರೂ ತಗೋಬೇಕು. ಸೊ ಒಂದ್ಸಲ ಮಾಡಿ ಸೈಡ್ ವೇಸ್ ಮಾಡಿ ನಂಗೆ ನಿಂತ್ಕೊಂಡು ಮಾಡೋಕ್ಕಾಗತ್ತೆ. ನಾನು ನಿಂತ್ಕೊಂಡಲ್ಲ ಸರ್ ಮಲ್ಕೊಂಡು ಮಾಡಿ ಆಮೇಲೆ ನಿಂತ್ಕೊಂಡು ಮಾಡ್ಬೋದು. ಸೊ ನಾವು ಐ go like this. ಇದು ಮಾಡಿ ಲೈಕ್ ಯು ಹ್ಯಾವ್ ಟು ಹೆಲ್ಪ್ ಮೀ ಈ ಥರ ಮಾಡಿ ಸ್ಟ್ರೈಟ್ ಸ್ಟ್ರೈಟ್ ಸ್ವಲ್ಪ But ಸರ್ if I ಯಾವ್ದಾದ್ರು ಒಂದು ಬೇಡ ಸರ್ ಇಲ್ಲ ಬೇಡ ಇದು if I use something ಜೋಲಿ ಆ ಥರ ಹೆಂಗೆ ಮಾಡ್ಬಿಟ್ಟು ಕಾಲು ಇಟ್ಕೊಂಡ್ರೆ ಆ್ಯಕ್ಚುಲಿ ಮಾಡ್ಬೋದು. ಅದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಮಸಲ್ ಆ್ಯಕ್ಷನ್ ಜಾಸ್ತಿ ಯೂಸ್ ಆಗಲ್ಲ. Okay, ಸೊ everything ದಟ್ will ಒನ್ be- ಓನ್ಲಿ ವಿಲ್ ಗಿವ್ ಯು ದ ಸ್ವಿಂಗ್ ಮೂಮೆಂಟ್. ಸೊ ಐ ಮೀನ್ ಅಷ್ಟು ಹೆಲ್ಪ್ Vale. ಆಗಲ್ಲ. My doubts are asking. ನೋ ಪ್ರಾಬ್ಲಮ್ ಸರ್ ಬಟ್ ಈ ಥರ ಯು ಆರ್ ವೆರಿ ಪೇಷನ್ಸ್ ನೋ ಪ್ರಾಬ್ಲಮ್ ಐ ಆಮ್ ರೆಡಿ ಟು ಟೆಲ್. ಪ್ಲೀಸ್ ಅವ್ರು ನೋಡ್ಕೊತಾರೆ ಒಂದು ಸ್ವಲ್ಪ ತೋರಿಸ್ಬಿಡಿ ಏನು ಮಾಡ್ಬೇಕಂತ. ನೋಡಿ ಮ್ಯಾಮ್ ಸೈಡ್ ವೇಸ್ ಮ್ಯಾಮ್ ಜಸ್ಟ್ I do it independently. ನೀವು ಮಾಡಬಾರ್ದು ಮ್ಯಾಮ್, ಜಸ್ಟ್ ಗಿವ್ ಸಪೋರ್ಟ್ ಮ್ಯಾಮ್. ಸಾರ್ ಹಾಂ ಓಕೆ ನೀನು ಮೇಲೆ ಎತ್ತಬೇಕಷ್ಟೇ. ಹಾಂ ಸ್ವಲ್ಪ He is doing that. ಅಷ್ಟು ಹೈಟು ಬೇಡ ಸರ್ ಬೇಸಿಕಲಿ. ಆ್ಯಕ್ಚುಲಿ ಒಂದು ಸೆಕೆಂಡ್ 6 inches. ಒಂದು ಸೆಕೆಂಡ್ ಅದೂ ಬೇಡ ಸರ್. ದ ಥಿಂಗ್ ಈಸ್ ನೀನೇ ಲಿಫ್ಟ್ ಮಾಡಬಾರ್ದು, ಈ ನೀ ಫ್ಲೆಕ್ಸ್ ಆಗಬಾರ್ದು ಸರ್. ನೀ ಹಿಂಗೆ ಸ್ಟ್ರೈಟಾಗಿ ಇರಬೇಕು. ಓಕೆ ಈ ಥರ ಹಾಂ ಅಷ್ಟೇ. What's the difference between someone doing it or there a cloth is hanging from the top of that? ಇಲ್ಲಿ ಏನಾಗಿದೆ ಅಂದರೆ ಸರ್ ಆಕ್ಟಿವ್ ಅಸಿಸ್ಟೆಂಟ್ ಇದು ನೀವು ಮಾಡ್ತಾ ಇದ್ದೀರಾ, ನಾನು ಜಸ್ಟ್ ಸಪೋರ್ಟ್ ಕೆಳಗಡೆ ಸಪೋರ್ಟ್ ಇಟ್ಟಿದ್ದೀನಿ. ವೈಲ್ ಸ್ವಿಂಗ್ ಆದರೆ ಸ್ವಿಂಗಿಂದ ಫಾರ್ ಎಕ್ಸಾಂಪಲ್ ನೀವು ಒಂದ್ಸಲ ಮೂವ್ಮೆಂಟ್ ಆದರೆ ಇಟ್ಸ್ ಲೈಕ್ ಆಸ್ಕ್ಯುಲೇಟರಿ ಮೂವ್ಮೆಂಟ್ ಅದೇ ಮಾಡುತ್ತೆ. ನಿಮ್ಮದು ವರ್ಕ್ ಮೊದಲು ಆ್ಯಕ್ಷನ್ ಜಾಸ್ತಿ ಇರಲ್ಲ. ಹಾಂ ಸರ್ ಹ್ಞೂ
He is doing. ದಟ್ಸ್ ವಾಟ್ 3 4 ನೀನು ಎಳಿಬೇಡ ಒನ್ಲಿ ಟ್ರೈ ಟು ಹೆಲ್ಪ್ ಮೀ ವಿತ್ ದ ಅಪ್ಪರ್ ನಾನು ಮೂವ್ ಮಾಡ್ತಾ ಇದ್ದೀನಿ ಅಷ್ಟೇ ಅದ್ರ ಜೊತೆಗೆ. ಮೂವ್ ಮಾಡಬೇಡ. ನಾನು ನೀವು ಕೂಡ ಇದಕ್ಕೆ ಮೂವ್ ಮಾಡ್ತಾ ಇದ್ದೀನಿ ಅಷ್ಟೇ. ಯು ಡೋಂಟ್ ಹೆಲ್ಪ್ ಮೀ ಇನ್ ಇಲ್ಲ ಇಲ್ಲ. this one, only help me in lifting in this direction, that's all, right? Okay, this one about 10 times. 10 times. Okay. ಇವಾಗ ಸ್ಟ್ರೈಟ್ ಆಗಿ ಕಾಲ್ ಮೇಲೆ ಎತ್ತಕ್ಕೆ ಟ್ರೈ ಮಾಡಿ ಸರ್. ಈ ಥರ ಎಷ್ಟಾಗ ಕೆಳಗಡೆಯಿಂದ ಎಕ್ಸಾಕ್ಟ್ ಎಷ್ಟಾಗುತ್ತೆ ಅಷ್ಟು ಮಾಡಿ ಸರ್. ಸ್ವಲ್ಪ ಆಗಲ್ಲ ಸರ್. ಓಕೆ, ಇವಾಗ ನಾನು ಸ್ವಲ್ಪ ಸಪೋರ್ಟ್ ಕೊಡ್ತೀನಿ. ಇವಾಗ ಮಾಡಿ ಸರ್. ಇದು ಬೇಡ ಸರ್, ನನ್ನ ಕೈ ನಾನು ಸಪೋರ್ಟ್ ಕೊಡ್ತೀನಿ ನೋಡಿ ಸರ್. ಇವಾಗ ಮಾಡಿ ಸರ್. ಇವಾಗ ಆಗ್ತಾ ಇದೆಯಾ? ಹಾಂ, ಓಕೆ ಮಾಡಿ ಸರ್. ಓಕೆ ಮಾಡಿ. 2 ಓಕೆ 3 ಓಕೆ 4 ಓಕೆ 5 6 ಮಾಡಿ ಸರ್. 7 8 ಸ್ವಲ್ಪ 9 ಕೆಳಗೆ ಹಿಡಿಬೇಕು ಸರ್. ನೀವೇನು ಮಾಡ್ತಾ ಇದ್ದೀರಾ, ಇಲ್ಲಿ ಹೋಲ್ಡ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮ್ಗೆ ಇಲ್ಲಿ ನೋವು ಬರ್ತಾ ಇದೆ. ಸೊ ಲೀವ್ ಇಟ್ ಫ್ರೀಲಿ. 9 ಹಾಗೆ ಆಲ್ಮೋಸ್ಟ್ 10. ಇದು 10 ಟೈಮ್ಸ್. ಸರ್ This one always the weight included ಆಗ ನಾವು ಮಾಡಿದ್ದೀವಿ. ಹೌದು ಸರ್, ಹೌದು ಸರ್. ಇದು ನಿಮ್ಮ ಕಟ್ಟೆ ಸಿಗುತ್ತೆ ಅದು? ಇಲ್ಲ ಸರ್, ಆನ್ಲೈನ್ ಅಮೆಝಾನ್ ಎನಿವೇರ್ ಯು ಕ್ಯಾನ್ ಗೆಟ್. ವಾಟ್ ಇಸ್ ದ ನೇಮ್? ವೆಯ್ಟ್ ಕಪ್. ವೆಯ್ಟ್ ಕಪ್ 1 kg. 1 kg. ಒಂದು ತಗೊಂಡ್ರೆ ಸಾಕಲ್ವಾ? 1 ಕಿಲೋದು ಒಂದು ತಗೊಳ್ಳಿ. ಇಲ್ಲ ಅಂದರೆ 2 ಹಾಫ್ ಕಿಲೋಸ್ ತಗೊಳ್ಳಿ. ಫಸ್ಟ್ ಹಾಫ್ ಕಿಲೋ ಹಾಕ್ಬಿಟ್ಟು ಟ್ರೈ ಮಾಡಿ. ಲೇಟ್ರ್ ಆನ್ ಈಗ ನನಗೆ ಆಗ್ತಾ ಇದೆ ಸ್ಟ್ರೆಂತ್ ಆಗಿದೆ ಅಂದರೆ ಅವಾಗ ಒಂದೊಂದು ಹಾಫ್ ಕಿಲೋನ ಆ್ಯಡ್ ಮಾಡಿ. ಹಾಗಾದರೆ ಮಾಡ್ಬೋದು. ಯು ಕ್ಯಾನ್ ಸಿ ಸರ್. ಕೂತ್ಕೋಬೇಕಾ? ಯಾ ಇವಾಗ No, no, he will get up. Leave it. It's not a problem still. But my doctor has told you should never take us. get up like this. From sideways only have to come. Yeah. Sitting back sir. Yes. ಮತ್ತೆ ಇದು ಇಷ್ಟು ಹೈಟ್ ಇರಬೇಕಾ ಅಥವಾ ಇಟ್ ಕ್ಯಾನ್ ಬಿ ನಾರ್ಮಲ್ ಚೇರ್ ಹೈಟ್ ಇದ್ರೆ ಸರ್? ನಾರ್ಮಲ್ ಚೇರ್ ಇದೆ, ಬಟ್ ಸ್ವಲ್ಪ ನಾರ್ಮಲ್ ಚೇರ್ ಓಕೆ ಸರ್. ಸ್ಟೂಲ್ ಇಟ್ಕೊಂಡಿದ್ದಾರೆ, ಹೈಟ್ ಇದೆ ಸ್ಟೂಲ್ ಗೋಡೆವರೆಗಿಸ್ಕೊಂಡು. ಅಲ್ಲೇ ಕೂತ್ಕೊಂಡು ಮಾಡ್ಬೋದಾ? ಅದು ಬೇಡ, ಅಂದರೆ ಅದು ಇನ್ನೂ ಹೈಟ್ ಕಮ್ಮಿ ಇದೆ ಸರ್ ಇದು. ಹಾಂ, ಸೊ ಆ ಥರ ಬೆಡ್ ಮೇಲೆ ಆದರೂ ನೋ ಪ್ರಾಬ್ಲಮ್ ಸರ್. ಬೇಕಂದ್ರೆ ಹಿಂಗೆ ಮಾಡ್ಬೋದು. ಅಡುಗೆ ಮನೆ ಕಟ್ಟೆ ಹೈಟ್ ಕರೆಕ್ಟ್ ಆಗಿದೆ. ಓಕೆ ಓಕೆನಾ? ಲೆಟ್ಸ್ ಡು ಇಟ್. ಹಾಂ, ಇವಾಗ ಪಾದ ಕಾಲು ಸ್ಟ್ರೈಟ್ ಆಗಿ ಹಿಂಗೆ ಮಾಡಿ. ಫ್ರೀ ಆಗಿಬಿಡಿ ಸರ್, ಫ್ರೀ ಆಗಿಬಿಡಿ ಒಂದ್ಸರಿ. ಹಾಂ, ಈ ಥರ ಫುಲ್ ಸ್ಟ್ರೈಟ್ ಆಗಿ ತಗೊಳ್ಳಿ. ಹೋಲ್ಡ್ ಮಾಡಿ. 1 2 3 4 5 ರಿಲ್ಯಾಕ್ಸ್ ಮಾಡಿ ಸರ್. ರೈಟ್ ಸೈಡ್. ಲೆಟ್ ಮೀ ಅಂಡರ್ಸ್ಟ್ಯಾಂಡ್. ಹಾಂ, ಆವಾಗ ಹಂಗೆ ತಗೊಂಡಿದ್ದಾರಲ್ಲ, ಲೆಫ್ಟ್ ಲೆಗ್ಗು ಹಿಂದೆ ತಗೋಬೇಕು ಆ ಥರ. ಓಕೆ ಹಾಂ 2 like that. 1 2 3 4 5. ಹಾಂ, ಡೌನ್ ಸರಿ. ಟ್ರೈ ಸರ್, ಎಷ್ಟಾಗುತ್ತೆ ಟ್ರೈ ಮಾಡಿ ನೋಡೋಣ, ವಿಲ್ಸಿ. ಆಗ್ತಾ ಇದೆ ಸರ್. ಓಕೆ, ಆ ಪಾದದಿಂದ ಈ ಪಾದದಿಂದ ಇವಾಗ ಲಿಫ್ಟ್ ಮಾಡಿ ಸರ್. ಹಾಂ, ಲಿಫ್ಟ್ ಮಾಡಿದ್ರಾ? ಇವಾಗ ಪಾದ ಹಿಂದೆ ತಗೊಳ್ಳಿ ಸರ್ ಸ್ವಲ್ಪ. ಹಾಂ, 1 2 3 4 5 ಡೌನ್. ಹಾಂ, ಈ ಥರ ಮಾಡಿ ಸರ್. ಮಾಡಿ ಪಾದ ಹಿಂದಿಗೆ. ಹಿಂಗೆ ಹೇಳ್ಕೋಬೇಕು. 2 3 4 ಇದು ಒಂದು ಸ್ವಲ್ಪ ಹಿಂದಿಗೆ 8. ಹಾಂ. 1 2 3 4 5 ಡೌನ್. ಡೌನ್ ಅಂದರೆ ಪಾದ ಹಿಂಗೆ ತೊಗೊಂಡಿರೋ ಹಿಂಗಿರೋದು 1 2 3 4 ಆಮೇಲೆ ಹಿಂಗೆ ಮಾಡಿ ಹಿಂಗೆ. ಅದಾಗಲೇ 2 years ಇಂದನೇ ಆಗ್ತಲ್ಲ, ಇವತ್ತು ಮುಂದೆ ಏನೂ ಆಗಲ್ಲ. ಅಲ್ಲ, ಮಾಡ್ತಾ ಮಾಡ್ತಾ ಇಂಪ್ರೂವ್ ಆಗುತ್ತೆ. ಅದು ಯಾವ ಪೊಸಿಷನ್ ಅಂತ ಹೇಳಿದ್ದು. 4 5 ಡೌನ್. ಪಾದ ಹಿಂದೆ ಸರ್. 1 2 3 4 5 ಡೌನ್. Can I push and keep for sometimes like that? No need. This is fine. 1 2 3 4 5 ಡೌನ್. ಇದು ಒಂದು ಟವಲ್ ಹಾಕ್ಬಿಟ್ಟು ಹಿಂಗೆ ಹಾಕೋಬೋದಾ? ಬಟ್ ಅಲ್ಲಿ ಸಿಟ್ಟಿಂಗ್ನಾಗಲ್ಲ, ಫುಲ್ ಪಾದ ಹಂಗೆ ಹಂಗೆ ಆ ಸೈಡಿಂದ ಫುಲ್ ಪಾದ ಹೇಳ್ಬಿಟ್ಟು ಆಗೋ ಮಟ್ಟ ತಗೊಳ್ಳಿ. 1 2 3 4 5 ಡೌನ್ ಸರ್, ಡೌನ್ ಸರ್. ಹಾಂ, 1 more time ಮಾಡಿ ಸರ್. 1 2 3 4 5 ಡೌನ್. ರಿಲ್ಯಾಕ್ಸ್. ನಿಲ್ಕೊಂಡ್ಬಿಡಿ ಸರ್. ಸ್ಟ್ಯಾಂಡ್ ಸರ್, ಕರೆಕ್ಟ್. ನಿಂತ್ಕೊಳ್ಳ? ಯಾ ಯಾ. These are 2 exercises. First
4 ಹಿಂಗೆ ರೈಸ್ ಮಾಡಿ ಟ್ರೈ ಮಾಡಿ ಸರ್. ಎಸ್ 1 ಡೌನ್ ಸರ್, 2 You can take the support. 3 4 5 6 7 8 9 10. ಇದು ಇವಾಗ ಹೀಗೆ ಹಿಂಗೆ ಟ್ರೈ ಮಾಡಿ ಸರ್. ಮೇಲೆ ಒಂದು ಸ್ವಲ್ಪ ಹತ್ರ ಬನ್ನಿ ಸರ್, ಸ್ವಲ್ಪ. ಒಂದು ಸ್ವಲ್ಪ ಟ್ರೈ ಮಾಡಿ ಸರ್. ನೋ ಪ್ರಾಬ್ಲಮ್. ಎರಡು ಕಾಲು ಒಂದೇ ಟ್ರೈ ಮಾಡಿ ಸರ್. ಆಗ್ತಾ ಇಲ್ವಾ? ಇಲ್ಲಾಂದ್ರೆ ಈ ಕಡೆ ಬರ್ತೀರಾ ಸರ್? ಈ ಕಡೆ ಬರ್ತೀರಾ? ಮತ್ತೆ always I have to give the left leg. ನೋ ಸರ್. ಲೆಫ್ಟ್ ಲೆಗ್ಗಿಂದ ಬೇಡ, ಎಷ್ಟು ಆಗಿದ್ರೆ ಅಷ್ಟು ಸ್ವಲ್ಪ ಎತ್ತಿರ್ತಾರೆ. This will completely make me feel. ನೋ ಸರ್, ಟ್ರೈ ಮಾಡಿ ಸರ್. ನೀವು ಆ ಥರ ನೋ ಪ್ರಾಬ್ಲಮ್. ನಾನು ಏನಿರ್ತದೆ ಸರ್, ಲೆಫ್ಟ್ ಟು ರೈಟ್ ಒಂದು ಸರ್ ಮಾಡ್ತಾ ಇದ್ದರೆ ಇಸ್ಲೈಕೆ ಈ ಕಾಲು ಆಗ್ತದೆ, ಬಟ್ ನೋ ಪ್ರಾಬ್ಲಮ್. ಆ ಫ್ಲಿಕ್ಕರ್ ಬರಬೇಕು ಸರ್, ಫ್ಲಿಕ್ಕರ್ ಒಂದು ಈ ಸ್ಟ್ರೈಟೇಜ್ ಸರ್. Like this is where I feel utterly flopped in Ramaya and I don't go to 14:30. I feel that this is waste of time and I'm totally mentally I'm getting mad with this one. It's not happening since 2 years. Is it? This one. So only it's very easy to show with a normal person that one. But with a problematic person it's really horrible. As good as that Patangere treatment for. ಎನಿ ಬಾಲ್ ಇದು ನಾವು ಈಗ ತಗೊಂಡಿದ್ದು ಮೆಡಿಸಿನ್ ಬಾಲ್ ಅಂತೀನಿ. ಬೇಸಿಕಲಿ ನಿಮ್ಮ ಹತ್ರ ಸ್ಮೈಲಿ ಬಾಲ್ ಇದ್ರೂ ಓಕೆ, ಇಲ್ಲಾಂದರೆ ಕ್ರಿಕೆಟ್ ಬಾಲ್, ರಬ್ಬರ್ ಬಾಲ್ ಇದ್ರೂ ಓಕೆ. It should be soft in ಹಾಂ, ಸಾಫ್ಟ್ ಇವಾಗ ಫಸ್ಟು ಮುಂಚೆ 110 ಟೈಮ್ಸ್ ಸರ್. ಇದು ಜಾಸ್ತಿ ಮಾಡಬೇಕು ಸರ್, ಜಾಸ್ತಿ ಮಾಡಬೇಕಿದು. ನಿಧಾನಕ್ಕೆ ಮಾಡಿ ಸರ್. ಹಾಂ, 2 ಕಂಪ್ಲೀಟ್ ಸರ್. 3 4 5 6 7 8 9 10. ವೇಟ್ ಸರ್. 10. ವೇಟ್ ಸರ್. ನಿಧಾನ ಸೇಮ್ ಅದೇ ಥರ ನಿಧಾನಕ್ಕೆ ಮಾಡಿ ಸರ್. 1 2 3 ವೆರಿ ಗುಡ್. 4 5 6 7 8 9 10. ರಿಲ್ಯಾಕ್ಸ್ ಸರ್, ರಿಲ್ಯಾಕ್ಸ್. ಒಂದೊಂದು ಟೈಮ್ ಸರ್ 10 ಟೈಮ್ಸ್ ಮಾಡಿ ಸರ್. 1 2 3 4 5 6 7 8 9 10. ಸೇಮ್ ಫುಲ್ ಕರೆಕ್ಟ್. ಇವಾಗ ಪ್ರೆಸ್ ಮಾಡಿ ಸರ್. ಪ್ರೆಸ್ ಮಾಡಿ. ಹಾಂ, ಪ್ರೆಸ್ ಮಾಡಿ. Pressing is not a problem. ಪ್ರೆಸ್ ಮಾಡಿ, ರಿಲ್ಯಾಕ್ಸ್. ಪ್ರೆಸ್ ಮಾಡಿ ಸರ್. ಪ್ರೆಸ್. ಇವಾಗ 1 ನಿಮಿಷ ಸರ್. ಇದು ಇದ್ದಿರಲಿಲ್ಲ, ಪಾದ ಕೆಳಗಡೆ ಇಡಬೇಕು ಸರ್. ಫಸ್ಟು ಫುಲ್ ಪಾದ ಕೆಳಗಡೆ, ಪಾದ ಕೆಳಗಡೆ. ಹಾಂ, ಇವಾಗ ಪ್ರೆಸ್ ಮಾಡಿ. ಹಾಂ, ಇದು ಒಂದೇ ಸರಿ 10 ಟೈಮ್ಸ್ ಪ್ರೆಸ್ ಮಾಡಿ ಫಸ್ಟು. 1 2 3 4 5 6 7 8 9 10. ಇವಾಗ ಪ್ರೆಸ್ ಮಾಡಿಬಿಟ್ಟು ಒಂದು 5 ಸೆಕೆಂಡ್ಸ್ ಹೋಗಿ ಮಾಡಿ ಸರ್. ಇಲ್ಲಿ ಪ್ರೆಸ್ ಮಾಡಿ. 1 2 3 4 5 ರಿಲ್ಯಾಕ್ಸ್. ಮತ್ತು 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 ಮಾಡಿ ಸರ್. 1 2 3 4 5 ರಿಲ್ಯಾಕ್ಸ್. ಮತ್ತು ಮಾಡಿ ಸರ್. 1 2 3 4 5 ರಿಲ್ಯಾಕ್ಸ್. ಒನ್ ಮಾಡಿ. 1 2 3 4 5 ರಿಲ್ಯಾಕ್ಸ್. ಒನ್ ಮಾಡಿ. 1 2 3 4 5 ರಿಲ್ಯಾಕ್ಸ್. ಒನ್ ಮಾಡಿ. 1 2 3 4 5 ರಿಲ್ಯಾಕ್ಸ್.
ತುಳಸಿ ಮ್ಯಾಮ್ ಇವಾಗ ಫಸ್ಟ್ ಸ್ಕ್ಯಾನಿಂಗ್ ಇದೆ ಸರ್ ಈ ಥರ ಟೆಂಟಲ್ಸ್ ಒಂದು ಸ್ವಲ್ಪ ಹತ್ತಿರ ಬನ್ನಿ ಸರ್ ಅಷ್ಟು ಹಾಫ್ ಕಟ್ ಮಾಡಿ ಸರ್ ಹಾಫ್ ಮಾಡಿ ಸರ್ 1 2 only support ಸಪೋರ್ಟ್ ಇದೆ ಸರ್ I should not put pressure. ಫುಲ್ ಇದೆ ಸರ್ ಹಾಫ್ ಕಟ್ Now I think I will be able to use the chair in case something happens. I will just fall the chair or not. That's what some people told me. ಬಟ್ ಯಾಕಂದರೆ ಕೈನಲ್ಲಿ ಬಿಟ್ಟಿರಲ್ಲ ಸರ್ ಯು ಕ್ಯಾನ್ ಸರ್ 1 2 3 4 ಯಾಕಂದ್ರೆ since my right knee buckle ಆಯ್ತು ಅಂದ್ರೆ for me direct fall on there. So I want to. ಓಕೆ ದೆನ್ ಇಟ್ಸ್ ಫೈನ್ 5 I won't be able to take in the other direction. Okay. And if this is on the ear ಇತ್ತು ಅಂದ್ರೆ totally for Fine. fall down. Got it. 6 7 8 9 10 ಇವಾಗ ಮತ್ತೆ ನೀವು ಮುಂದಕ್ಕೆ ಹಿಂಗೆ ಬಂದಿದೆ ಮಾತಾಡಿ ಸರ್ ಮುಂದೆ ಸಿಂಪಲ್ ಇದೆ ಹಾಕಿ ಸರ್ 6 7 8 9 ಅದೇ ರೀತಿ ಸರ್ ಕಾಲು ಮೇಲೆ ಕೆಳಗೆ ಸರಿ ಸರ್ fully together, sir. These are the same. ಅದೇ ಕಾಲಿಗೆ ಎಜ್ಜಿನಲ್ಲಿ ಇದೆ ಸರ್ ಎಜ್ಜಿನಲ್ಲಿ ಇದೆ ಸ್ವಲ್ಪ ಪ್ರೆಸ್ ಮಾಡಿ ಹಂಗೆ ಟ್ರೈ ಪ್ರೆಸ್ ಇದೆ ಆಲ್ಮೋಸ್ಟ್ ಯಾವಾಗಲೂ ಒಂಥರ ಊದ್ಕಣ್ಣಕ್ಕೆ ಇರುತ್ತಲ್ಲ ಎಲ್ಲಿ ಪಾಸಿಟಿವ್ ಇರೋ ನರಗಳೇ ಕಾಣೋದಿಲ್ಲ ಇದೆ ಸರ್ ಬೆಳಗಿನಾಗೆ ಕಾಣೋದು ಯಾವಾಗ ಆ್ಯಕ್ಚುಲಿ ಎಲಿವೇಶನಲ್ಲಿ ಇರಬೇಕು ಎಲಿವೇಶನಲ್ಲಿ ಇಲ್ಲಾಂದರೆ ಟ್ರಿಪ್ ಬ್ಯಾಂಡೇಜ್ ಬಟ್ ನನಗೆ ಅನಿಸ್ತದೆ taking close and go. See here, you can see a lot of this one. Here it's completely like an iron. Complete like a swelling ಇದೆ ಈಗ. ಅಂದರೆ ಏನಂದರೆ ಈ ಕಾಲು ಎಷ್ಟು ಯೂಸ್ ಮಾಡ್ತಾರೆ ಈ ಕಾಲು ಎಷ್ಟು ಯೂಸ್ ಆಗ್ತಾರೆ ಎಸ್ಪೆಷಲಿ ಹ್ಯಾಂಡಿಂಗ್ ಮೂಮೆಂಟ್ ಕಮ್ಮಿ ಆಗಿದೆ ಸೊ ಅದರಿಂದ ನಿಮ್ಗೆ ಅನಿಸ್ತಾ ಇದೆ ಫಾರ್ಮಿಂಗ್ ಫ್ಲೂಯಿಡ್ ಸಮಥಿಂಗ್ ನೋ ಅದಕ್ಕೆ ಈ ಫೆಟಲ್ ನಿಮ್ಗೆ ಆ ಥರ ಅನಿಸಿದ್ರೆ ಅದಕ್ಕೆ ಕಾಲು ಎಲಿವೇಶನಲ್ಲಿ ಇದೆ ಮತ್ತೊಂದಲ್ಲಿ ಕಾಲು ಮೇಲೆ ಟುಲ ಮೇಲೆ ಇದೆ ಸೊ ಆ್ಯಕ್ಚುಲಿ ನನಗೆ ಏನು ಅನ್ನಿಸ್ತಾ ಇಲ್ಲ ಸರ್ ಬಟ್ ನಿಮಗೆ ಅನ್ನಿಸ್ತಾ ಒಂದೊಂದ್ಸಲಿ ಊದಿರುತ್ತೆ ದಟ್ ಇಸ್ ರೈಟ್ ಎಲಿವೇಶನಲ್ಲಿ ಇದೆ ಹಾಂ ಎಲಿವೇಶನ್ ಆ್ಯಂಡ್ ವೆನೆವರ್ ಹೀ ಕಮ್ಸ್ ಆ್ಯಸ್ ಸೂನ್ ಆಸ್ ಹಿ ವೇಕ್ಸ್ ಅಪ್ ಇನ್ ದ ಮಾರ್ನಿಂಗ್ ನೋ ದೆನ್ ಇಟ್ ವಿಲ್ ಬಿ ನಾರ್ಮಲ್ ಸಮ್ ಡೇಸ್ ಇಟ್ ವಿಲ್ ಬಿ ಸ್ವೆಲ್ಲಿಂಗ್ ಸಮ್ ಡೇಸ್ ಸ್ವೆಲ್ಲಿಂಗ್ ವಿಲ್ ಬಿ ದೇರ್ ಸ್ವೆಲ್ಲಿಂಗ್ ಈಸ್ ಕಂಟಿನ್ಯೂಸ್ ಆ್ಯಂಡ್ ಜಾಸ್ತಿ ಆಗ್ತಾ ಇದೆ ದೆನ್ ಬಟ್ ನನಗೆ ಅನಿಸ್ತಾ ಇದೆ ಸರ್ ಇಫ್ ಇಟ್ ಇಲ್ಲ ಅನಿಸಿದ್ರೆ ಬೆಟರ್
ಪುಟ್ ಲೈಕ್ ಐ ಮೀನ್ ಪಿಲ್ಲೋ ಮೇಲೆನೇ ಇಟ್ಕೊಳ್ಳಿ. ಆಮೇಲೆ ಆ್ಯಂಡ್ ಸ್ಪ್ರಿಂಟ್ ಇದೆಯಾ ನಿಮ್ಮ ಹತ್ರ? ಆ್ಯಂಟಿ ಸ್ಪ್ರಿಂಟ್ ಇದೆಯಾ? ಈ ಸ್ಪ್ರಿಂಟ್ ಇದೆ. ಅದೇ ದಷ್ಟ ಹಾಂ. ಅದಾಗ್ತಾ ಇದೆಯಲ್ಲ ಸರ್? ಬಟ್ ಮಲ್ಕೋಬೇಕಾರಲ್ಲ ಓನ್ಲಿ ಹೌದು, ನೈಟ್ ಸ್ಪ್ರಿಂಟ್ ಇದೆ. ನೈಟ್ ಹಾಂ? ಮಲ್ಕೋಬೇಕಾದ್ರೆ ಇಲ್ಲಿ ಕೊಟ್ಬಿಟ್ಟು ಇಲ್ಲಿ ಫ್ಲಾಟ್ ಇದೆಯಲ್ಲ ಹೌದು ಹೌದು. ಯಾಕಂದ್ರೆ ಯೂಸ್ ಇದೆಯಲ್ಲ ಹಾಂ ಸರ್, ಅದು ಆ್ಯಕ್ಚುಲಿ ಇಟ್ಸ್ ಎ ನೈಟ್ ಸ್ಪ್ರಿಂಟ್. ಹಾಂ, ಅದು ಹಾಕ್ಕೊಳ್ಳಿ. ಡಿಸ್ಕಂಫರ್ಟ್ ಅದು ಸ್ವಲ್ಪ ಟೈಮ್ ಹಾಕ್ಕೊಳ್ಳಿ ಸರ್, ಲೈಕ್ ಜಸ್ಟ್ 2 hours 3 hours ಲೈಕ್ ಅಲ್ಲಿ For example, if I sleep at around 11 o'clock, for example, maybe 1 o'clock or something, if I feel I and for don't ಬಟ್ ಹಾಕೋಬೇಕು ಸರ್. It will be from like calf muscles to foot. ಅದೇನಾ? Splint that is grey color. ಸ್ಪ್ಲಿಂಟ್ ಅಂತೀವಿ, ಫುಡ್ ಡ್ರಾಪ್ ಸ್ಪ್ಲಿಂಟ್. Tainur. Yes, Tainur ಇದೆ. And when I sit, if I sit like this, already it is right angle, no? ಇವಾಗೇನು ಬೇಡ ಅಲ್ವಾ? ವೇಟ್ ಬೇರೆ ಆಗ್ಬಿಟ್ಟು ಕೂತ್ಕೊಂಡಾಗ ಬೇಡ, ಓನ್ಲಿ ಲೈನ್ ಕ್ವಶನ್ ಅಂತ. 9% ಯೂಸ್ ಮಾಡೋದು ಬೆಟರ್ ಆಗ್ತದೆ. ವಾಕಿಂಗ್ ಮಾಡೋವಾಗ ಬೇಡ ಮ್ಯಾಮ್, ವಾಕಿಂಗ್ ಮಾಡಿ ಏನು ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಅದನ್ನು ವಾಕಿಂಗ್ನಲ್ಲಿ ಯೂಸ್ ಮಾಡ್ಕೋಬೋದು, ಬಟ್ ಒಳ್ಳೆ ಆ್ಯಕ್ಚುಲಿ ನೈಟ್ ಸ್ಪ್ರಿಂಟ್ ಅಂತ, ನೈಟ್ ಸ್ಪ್ರಿಂಟ್. ಸೊ ಅದೇ ಡ್ಯೂರಿಂಗ್ But in that one, nothing is called night sprint ಅಂತ ಗೊತ್ತಿಲ್ಲ, right? Foot drop sprint. ದಟ್ಸ್ ವಾಟ್ ಸರ್, ಫುಡ್ ಡ್ರಾಪ್ ಸ್ಪ್ರಿಂಟ್, ಟೈಲ್ ಸ್ಪ್ರಿಂಟ್, ಆ ಥರ ನಂಬರ್ ಆಫ್ ಥಿಂಗ್ಸ್. Or whenever I'm lying, I should use it for about at least for 1 hour or ಯಾಕಂದರೆ ವಿತೌಟ್ ಯುವರ್ ನಾಲೆಜ್ ಆ ಪಾದ ಸ್ವಲ್ಪ ಮುಂದೆ ಹೋಗುತ್ತೆ. ಹಾಂ. ಸೊ ಅದು ಫುಡ್ ಡ್ರಾಪ್ ಆ ಲೈಕ್